ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯೋರ್ ಬ್ರೈನ್ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಸಹಿತ ಯಾರ್ಯಾರು ಯುವನಿಧಿ ಅಪ್ಲಿಕೇಶನ್ ಹಾಕಿದ್ರಿ ಅವ್ರಿಗೆಲ್ರಿಗೂ ಸಹಿತ ಯಾರು ಹೊಸ ಅಪ್ಲಿಕೇಶನ್ ಹಾಕಿದ್ರು ಮತ್ತು ಹಳೆಯೊಬ್ಬರು ಸಹಿತ ಅವ್ರಿಗೆಲ್ರಿಗೂ ಸಹಿತ ಒಂದು ಮೆಸೇಜ್ ಬಂದಿದೆ. ಎಲ್ರಿಗೂ ಈ ಥರ ಮೆಸೇಜ್ ಬಂದಿದೆ, ಮಧ್ಯಾಹ್ನ ಅಷ್ಟೇ ಈ ಥರ ಮೆಸೇಜ್ ಬಂದಿದೆ. ಈ ಮೆಸೇಜ್ ನಿಮಗೆ ಜಸ್ಟ್ ಡಿಕ್ಲರೇಷನ್ ಬಗ್ಗೆ ಮಾತ್ರ ಅಂತ ಇಲ್ಲ ಸ್ನೇಹಿತರೆ, ಸ್ಕಿಲ್ ಡೆವಲಪ್ಮೆಂಟು ಮತ್ತು ಜಾಬು, ಇಂಟರ್ನ್ಶಿಪ್, ಅಪ್ರೆಂಟಿಸ್ಶಿಪ್ ಬಗ್ಗೆ ಸಹಿತ ಇದೊಂದು ಮೆಸೇಜಲ್ಲಿ ನಿಮಗೆ ತಿಳಿಸಿದ್ದಾರೆ ಸ್ನೇಹಿತರೆ. ಸರ್ಕಾರ ಕಡೆಯಿಂದನೇ ಬಂದಿರೋದು, ಕರ್ನಾಟಕ ಸರ್ಕಾರ ಅಂತ ಇರುತ್ತೆ ಹೆಸರು. ವಾಟ್ಸಪ್ ಮುಖಾಂತರ ಬರುತ್ತೆ ಸ್ನೇಹಿತರೆ. ಪ್ರತಿ ತಿಂಗಳು ಸಹಿತ ಹಂಗಂದರೆ ಡಿಕ್ಲರೇಷನ್ ಯಾವಾಗಿರುತ್ತೋ ಅವಾಗೆಲ್ಲ ಸಹಿತ ಈ ಮೆಸೇಜ್ ಬಂದೇ ಬರುತ್ತೆ ಕಂಪಲ್ಸರಿಯಾಗಿ. ಯಾರ್ಯಾರು ಯುವನಿಧಿ ಅಪ್ಲಿಕೇಶನ್ ಬೆನಿಫಿಟ್ ಪಡ್ಕೋತಿರ್ತಾರೋ ಅವ್ರಿಗೆಲ್ಲರೂ ಸಹಿತ ಬಂದಿರುತ್ತೆ ಸ್ನೇಹಿತರೆ. ಇವತ್ತು ನೋಡೋಣ, ಆ ಮಾಹಿತಿ ಬಗ್ಗೆ ನೋಡೋಣ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಇದೊಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿಯೊಬ್ಬರು ಶೇರ್ ಮಾಡಿ. ಯಾಕಂದರೆ ಇದು ಜಸ್ಟ್ ಸೆಲ್ಫ್ ಡೆಕೋರೇಷನ್ ಬಗ್ಗೆ ಮಾತ್ರ ಇಲ್ಲ ಸ್ನೇಹಿತರೆ, ಜಾಬ್ ಬಗ್ಗೆನೂ ಐತೆ ಇದೊಂದು. ಹಾಗೆ ಅವ್ರಿಗೂ ಎಲ್ರಿಗೂ ಶೇರ್ ಮಾಡಿ. ಯಾರ್ಯಾರು ಜಾಬ್ ಬೇಕಾಗಿರುತ್ತೋ, ಹುಡುಕ್ತಿರ್ತಿರೋ ಅಥವಾ ಜಾಬ್ ಸಿಕ್ಕಿಲ್ಲ ಅಂದರೆ ಇಂಟರ್ನ್ಶಿಪ್, ಅಪ್ರೆಂಟಿಸ್ಶಿಪ್ ಮುಖಾಂತರ ಸಹಿತ ನೀವು ಮಾಡ್ಬೋದು. ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಇವನ್ನ ಶುರು ಮಾಡೋಣ. ಡೈರೆಕ್ಟಾಗಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಅಪ್ಲಿಕೇಶನ್ ಯಾರು ಹಾಕಿದ್ರು ಅವ್ರಿಗೆ ಮಧ್ಯಾಹ್ನ ಈ ಥರ ಮೆಸೇಜ್ ಬಂದಿದೆ ಸ್ನೇಹಿತರೆ. ವಾಟ್ಸಪ್ಪಲ್ಲಿ ನೋಡ್ಬೋದು. ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅಂತ ಹೇಳ್ಬಿಟ್ಟು, ಡಿ ಅಪ್ಲಿಕೆಂಟ್ ಯುನಿಟಿ ಸೆಲ್ಫ್ ಡಿಕ್ಲರೇಷನ್ ಸ್ಕೆಡ್ಯೂಲ್ ಇಸ್ ಚೇಂಜ್ ಫ್ರಮ್ ಮಂತ್ಲಿ ಟು ಕ್ವಾರ್ಟರ್ಲಿ. ಎನ್ಸ್ ಫ್ರಮ್ ನೌ ಆನ್ ಯು ಆರ್ ಇನ್ಸ್ಟ್ರಕ್ಟೆಡ್ ಟು ಸಬ್ಮಿಟ್ ಸೆಲ್ಫ್ ಡಿಕ್ಲರೇಷನ್ ಡ್ಯೂರಿಂಗ್ ಎ ಮೇ, ಆಗಸ್ಟ್, ನವಂಬರ್ ಆ್ಯಂಡ್ ಫೆಬ್ರವರಿ ಬಿಟ್ವೀನ್ 1st to 25th ಟು ಗೆಟ್ ಬೆನಿಫಿಟ್ ಅಂತ ಇದೆ ಸ್ನೇಹಿತರೆ. ಇಲ್ಲಿ ಇದು ವೆರಿ ಇಂಪಾರ್ಟೆಂಟ್. ಏನಾಗಿದ್ರೆ ಸ್ನೇಹಿತರೆ, ಇವಾಗಿಂದ ಅಂತಲ್ಲ, ಈ ಮೇ 2 ಸಹಿತ ಅಪ್ಲಿಕೇಶನ್ ಓಪನ್ ಆಗಿದೆ. ಸೆಲ್ಫ್ ಡಿಕ್ಲರೇಷನ್ ಈಗ ಕೊಡ್ಬೋದು. ಡೇಟ್ ಎಲ್ಲ ಫೆಚ್ ಆಗ್ತಿದೆ ಸ್ನೇಹಿತರೆ ನಿಮಗೆ. ಇದು ಸುಮಾರು ಜನ ಏನಂದರೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ ಅಂತ ತಿಳಿಸ್ತಿದ್ರಿ. ಆಧಾರ್ ಕಾರ್ಡ್ ಡೀಟೇಲ್ಸ್ ಏನಕ್ಕೆ ಫೆಚ್ ಆಗ್ತಿರಲ್ಲ ಅಂದರೆ ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡು 10 years ಬ್ಯಾಕ್ ಮಾಡಿಸಿ ಅಪ್ಡೇಟ್ ಮಾಡದೇ ಇರ್ತೀರಾ, ಅದಕ್ಕೋಸ್ಕರ. ಇನ್ನೊಂದು, ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಸೀಡೆಡ್ ಆಗಿರಲ್ಲ. ಸೀಡೆಡ್ ಏನಾರು ಆಗಿಲ್ಲ ಅಂದರೆ ಇವಾಗಲೇ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಸ್ನೇಹಿತರೆ, ನೆಟ್ವರ್ಕ್ ಪ್ರಾಬ್ಲಮ್ ಆಗಿರುತ್ತೆ, ಇಲ್ಲಾಂದರೆ ನಿಮ್ಮ ಅಪ್ಲಿಕೇಶನ್ಸ್ ಎಲ್ಲ ಏನೋ ಪ್ರಾಬ್ಲಮ್ ಆಗಿರುತ್ತೆ ಸ್ನೇಹಿತರೆ. ನಿಮ್ಮ ಅಪ್ಲಿಕೇಶನ್ DDP ಅವ್ರು ವೆರಿಫೈ ಮಾಡಿರಲ್ಲ, ಅದಕ್ಕೋಸ್ಕರ ಸಹಿತ ನಿಮ್ಮ ಆಧಾರ್ ಕಾರ್ಡ್ ಎಷ್ಟೇ ನೀವು ನಂಬರ್ ಹಾಕೋ ಸಹಿತ ಫೆಚ್ ಆಗ್ತಿರಲ್ಲ ಡೀಟೇಲ್ಸು. ಅದಕ್ಕೋಸ್ಕರ ನೀವು ಇದೊಂದು ವಿಡಿಯೋ ನಿಮಗೆ ಹೆಲ್ಪ್ಲೈನ್ ನಂಬರ್ ಕೊಡ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂದರೆ ಸ್ನೇಹಿತರೆ, ನಿಮ್ಮ DDP ಆಫೀಸ್ಗೆ ಹೋಗಿ ನಿಮ್ಮ ಹತ್ತಿರದಲ್ಲಿ ಅವ್ರನ್ನ ಜಸ್ಟ್ ನಿಮ್ಮ ಅಪ್ಲಿಕೇಶನ್ಸ್ ವೆರಿಫೈ ಆಗಿದೆಯೋ ಅಂತ ಒಂದು ಸಲ ಚೆಕ್ ಮಾಡಿ ಸ್ನೇಹಿತರೆ. ಚೆಕ್ ಮಾಡಿದ್ರೆ ಮಾತ್ರ ಸಹಿತ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಫೆಚ್ ಆಗುತ್ತೆ. ಚೆಕ್ ಮಾಡಿಸಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ಸು DDP ಅಲ್ಲಿ ಇದು ಪ್ರತಿಯೊಬ್ಬರಿಗೂ ಅಲ್ಲ ಸ್ನೇಹಿತರೆ, ಸ್ವಲ್ಪ ಜನಕ್ಕೆ ಮಾತ್ರ ಈ ಥರ ಪ್ರಾಬ್ಲಮ್ಸ್ ಆಗ್ತಿದೆ. ಅದಕ್ಕೋಸ್ಕರ ನೀವು ಫಸ್ಟು DDP ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ಸ್ ಪ್ಲಸ್ ನಿಮ್ಮ ಆಧಾರ್ ಕಾರ್ಡ್ ತಗೊಂಡೋಗಿ ಅಲ್ಲಿ ವೆರಿಫೈ ಮಾಡಿಸಿ. ನಿಮ್ಮ ಅಪ್ಲಿಕೇಶನ್ ಪ್ರಾಬ್ಲಮ್ ಆಗಿದ್ದರೆ ಅವ್ರು ತಿಳಿಸ್ಕೊಡ್ತಾರೆ. ಹಾಗೆ ಇನ್ನೊಂದು ಏನಂದರೆ ಸ್ನೇಹಿತರೆ, ಸುಮಾರು ಜನ ಸೆಲ್ಫ್ ಡಿಕ್ಲರೇಷನ್ ಹಾಕಿದರೆ ಮತ್ತು ಮೇ ಮಂತ್ದು ಡಿಕ್ಲರೇಷನ್ ಸ್ಟೇಟಸ್ ಚೆಕ್ ಮಾಡಿದ್ರೆ ಯುವರ್ ಅಪ್ಲಿಕೇಶನ್ ಈಸ್ ಅಂಡರ್ ಪ್ರೋಸೆಸ್ ಅಂತ ಬರ್ತಿದೆ. ಇಲ್ಲಾಂದರೆ 180 days ಯುವರ್ ಅಪ್ಲಿಕೇಶನ್ ಹ್ಯಾಸ್ ಟು ಬಿ ಕಂಪ್ಲೀಟ್ 180 days ಅಂತ ಬರ್ತಿದೆ. ಇದು 180 days ಅಂತ ಬರೋದು ಸ್ನೇಹಿತರೆ, ಇದು ಅಪ್ಲಿಕೇಶನ್ದು ಅದು ಚೇಂಜಸ್ ಆಗುತ್ತೆ ಸ್ನೇಹಿತರೆ. ಸ್ಟೇಟಸ್ ಇನ್ನೇನು ಚೇಂಜಸ್ ಆಗುತ್ತೆ, ಆದರೆ ಅದ್ರದ್ದು ಏನು ಪ್ರಾಬ್ಲಮ್ ಏನೂ ಆಗೋಲ್ಲ ಸ್ನೇಹಿತರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಸಹಿತ ಅದೇ ಥರ ಬರ್ತಿದೆ. ಯಾರ್ಯಾರು ಸೆಲ್ಫ್ ಡಿಕ್ಲರೇಷನ್ ಹಾಕಿದ್ರು ಪ್ರತಿಯೊಬ್ಬರಿಗೂ ಸಹಿತ ಮೇ ಮಂತ್ದು ಡಿಕ್ಲರೇಷನ್ ಸ್ಟೇಟಸ್ ಬಂದ್ಬಿಟ್ಟು ಸೇಮ್ ಆ್ಯಸ್ ಇಟ್ ಈಸ್ ಬರುತ್ತೆ. ಅದರಿಂದ ಏನೂ ತೊಂದರೆ ಆಗಲ್ಲ ಸ್ನೇಹಿತರೆ. ಇವಾಗ ನಾವು ಇಲ್ಲಿ ಸೆಕೆಂಡ್ ನೋಡೋದಾದರೆ, ಎಕ್ಸ್ಪ್ಲೋರ್ ಜಾಬ್ ಓರಿಯೆಂಟೆಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಎನ್ರೋಲ್ ಫಾರ್ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಫಾರ್ ಎ ಬೆಟರ್ ಜಾಬ್ ಪ್ರಾಸ್ಪೆಕ್ಟ್ಸ್, ಲಿಮಿಟೆಡ್ ಸೀಟ್ಸ್ ಅವೈಲೇಬಲ್, ಅಪ್ಲೈ ನಾವು ಅಂತಿರುತ್ತೆ. ಇಲ್ಲಿ ನಿಮಗೆ 3 ಲಿಂಕ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಫಾರ್ ಸ್ಕಿಲ್ ಟ್ರೈನಿಂಗ್ ಆಟ್ KGTTI ಅಂತಿದೆ. ಹಾಗೆ ಇನ್ನೊಂದು ಫಾರ್ ಸ್ಕಿಲ್ ಟ್ರೈನಿಂಗ್ ಆಟ್ ಗೌರ್ಮೆಂಟ್ ITIS ಅಂತಿದೆ. ಇನ್ನೊಂದು ಲಾಸ್ಟ್ ನೇಮ್ ಬಂದ್ಬಿಟ್ಟು ಫಾರ್ ಫ್ರೀ ಸ್ಕಿಲ್ ಟ್ರೈನಿಂಗ್ ಆ್ಯಂಡ್ ಜಾಬ್ ಪ್ಲೇಸ್ಮೆಂಟ್ ಥ್ರೂ KSDC ಅಂತ. ಇದ್ರ ಬಗ್ಗೆ ನಾನು ಆಡಿ ಒಂದು ವಿಡಿಯೋ ತಿಳಿಸ್ಕೊಟ್ಟಿದ್ದೆ, ಕೌಶಲ್ಯ ಅಭಿವೃದ್ಧಿ ಬಗ್ಗೆ, ಅದ್ರದ್ದೇ ಬಗ್ಗೆ ಸ್ನೇಹಿತರೆ. ಇಲ್ಲಿ ಫಸ್ಟ್ ನಾವು ನೋಡೋದಾದರೆ KGTTI ಅಂದರೆ ಏನಂದರೆ ಸ್ನೇಹಿತರೆ, ಇದರಿಂದ ಯಾರಿಗೆ ಯೂಸಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಾರ್ ಸ್ಕಿಲ್ ಟ್ರೈನಿಂಗ್ ಆಟ್ KGTTI ವಿಸಿಟ್ ಅಂತ ಇದೆ. ನಾವಿಲ್ಲಿ ಇದ್ರ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಈ ಥರ ಓಪನ್ ಆಗುತ್ತೆ. ಇದು ಸುಮಾರು ಜನಕ್ಕೆ ಯೂಸಸ್ ಆಗ್ಬೋದು ಸ್ನೇಹಿತರೆ. ಯಾರ್ಯಾರು ಜಾಬ್ಗಿನ್ನ ಹುಡುಕ್ತಿರ್ತಾರೋ ಅವ್ರಿಗೆಲ್ಲರೂ ಸಹಿತ ಯೂಸಸ್ ಆಗ್ಬೋದು.
ಯೂನಿದಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಂತ ಕರ್ನಾಟಕ ಗ್ರಾಮ ಇನ್ಸ್ಟಿಟ್ಯೂಟ್ ಗೌರ್ಮೆಂಟ್ ಆಫ್ ಎ ಕರ್ನಾಟಕ ಅಂಡರ್ಟೇಕಿಂಗ್ ಅಂತ ಇದೆಲ್ಲ ಗೌರ್ಮೆಂಟ್ ಆಫ್ ಕರ್ನಾಟಕನೇ ಅಂಡರ್ಟೇಕಿಂಗ್ ಆಗ್ತಿರುತ್ತೆ. ಇದು ಬೇಕಾದ್ರೆ ನಾವು ರಿಜಿಸ್ಟರ್ಡ್ ಆಗ್ಬೋದು ಸ್ನೇಹಿತರೆ. ಇದಕ್ಕೆ ಫಸ್ಟ್ ನಾವು ರಿಜಿಸ್ಟರ್ಡ್ ಆಗಿದ್ದ ಮುಂಚೆ ಇದ್ರ ಬಗ್ಗೆ ನೀವು ತಿಳ್ಕೊಬೇಕಾಗಿರುತ್ತೆ. ಅಂದರೆ ಬಂದ್ಬಿಟ್ಟು ಸ್ನೇಹಿತರೆ ನಿಮ್ಗೆ ಆಲ್ರೆಡಿ ಗೊತ್ತು, ಇವಾಗಷ್ಟೇ ಹೇಳಿದ್ದೀನಿ. ಹಂಗಂದ್ರೆ ಸ್ನೇಹಿತರೆ ಇದು ಕರ್ನಾಟಕ ಅಂಡರ್ಟೇಕಿಂಗ್ ದ ಕರ್ನಾಟಕ ಇನ್ಸ್ಟಿಟ್ಯೂಟ್, ಇದೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಥರ ಸ್ನೇಹಿತರೆ. ಇದ್ರ ಕಡೆ ನೀವು ಟ್ರೈನಿಂಗ್ ತೊಗೊಂಡ್ರೆ ನಿಮಗೂ ಸರ್ಟಿಫಿಕೇಟ್ ಬರ್ತದೆ. ಅದರಿಂದ ನಿಮಗೆ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಯೂಸಸ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಮೇನ್ ಫೋಕಸ್ ಆಗಿ ಏನಂದರೆ ಸ್ನೇಹಿತರೆ, ಇಲ್ಲಿ ನೀವು ಕೊಲಾಬ್ರೇಟ್ ಆಗ್ತೀರಾ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಗ್ರಾಮೀಣ ಸರ್ವಿಸಸ್ ಹಂಗಂದ್ರೆ GIZ ಇನ್ INS ಕಡೆ ನೀವು ಎಸ್ಟ್ರಿಬ್ಯೂಟ್ ಆಗ್ತೀರಾ ಅಂಡರ್ದಲ್ಲಿ ಜರ್ಮನ್ ಇಂಟರ್ನ್ಯಾಷನಲ್ ಸರ್ವಿಸ್ ಸಹಿತ ನೀವು ಇದೊಂದು ರಿಜಿಸ್ಟರ್ಡ್ ಆಗ್ತೀರಾ ಸ್ನೇಹಿತರೆ. KGMSDC ಅಂತ ಸ್ನೇಹಿತರೆ, ಇದೊಂದು ಸೊಸೈಟಿಯ ಕಡೆ ನೀವು ಸಹಿತ ನೀವು ಟ್ರೈನಿಂಗ್ ತಗೋತೀರಾ. ಇದ್ರ ಮೇನ್ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಸ್ನೇಹಿತರೆ ಏನೇನಂದ್ರೆ ಮೇನ್ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಇಂಡಸ್ಟ್ರಿ ಓರಿಯೆಂಟೆಡ್ ಸ್ಕಿಲ್ ಡೆವಲಪ್ಮೆಂಟ್ ಇರುತ್ತೆ. ಇದು ನಿಮಗೆ ಇಂಡಸ್ಟ್ರಿಯಲ್ ಓರಿಯೆಂಟೆಡ್ ಸ್ಕಿಲ್ ಡೆವಲಪ್ಮೆಂಟ್ ಬಂದ್ಬಿಟ್ಟು ಕಡೆ ನಿಮಗೆ ಅವರು ಟ್ರೈನಿಂಗ್ ಕೊಡ್ತಾರೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಆಟೋಮೇಷನ್ ಆಗಿರ್ಬೋದು ಸ್ನೇಹಿತರೆ, ಅಥವಾ ಸಿಸ್ಟಮ್ ಆಟೋಮೇಟಿವ್ ಮೆಕ್ಯಾನಿಸಮ್ಸ್, ಅಡ್ವಾನ್ಸ್ ವೈಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ನೇಹಿತರೆ. ಇದೊಂದು ಇಂಟರ್ನಲ್ ಇಂಡಸ್ಟ್ರಿ ಓರಿಯೆಂಟೆಡ್ ಸ್ಕಿಲ್ ಡೆವಲಪ್ಮೆಂಟ್ ಕೆರಡು ಸಹಿತ ನೀವು ರಿಜಿಸ್ಟರ್ ಆಗ್ತೀರಾ. ಅದರಲ್ಲಿ ನೀವು ತಿಳ್ಕೊಂಡಂಗೆ ಟೆಕ್ನಾಲಜಿ ಬಗ್ಗೆ ನೀವು ತಿಳ್ಕೊತೀರ ಸ್ನೇಹಿತರೆ, ಇಂಡಸ್ಟ್ರಿಯಲ್ ಆಟೋಮೇಷನ್ ಬಗ್ಗೆ ತಿಳ್ಕೊತೀರ. ಮೇನ್ ಪರ್ಪಸ್ ಮತ್ತು ಇಂಡಸ್ಟ್ರಿಯಲ್ ಓರಿಯೆಂಟೆಡ್ ಸ್ಕಿಲ್ ಡೆವಲಪ್ಮೆಂಟ್ ನೀವು ಕಲಿತೀರ ಸ್ನೇಹಿತರೆ. ಇದೊಂದಕ್ಕೆ ನೀವು ರಿಜಿಸ್ಟರ್ ಆಗಿದ್ರೆ ಅದಷ್ಟೇ ಅಲ್ಲ, ಅಡಪ್ಟೇಷನ್ ಆಫ್ ಎ ಜರ್ಮನ್ ವೊಕೇಶನಲ್ ಸ್ನೇಹಿತರೆ. ಇಲ್ಲಾಂದರೆ ಇನ್ಕ್ಲೂಸ್ ಆಫ್ ಎ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಬಂದ್ಬಿಟ್ಟು ನಿಮಗೆ ಪ್ರೋಗ್ರಾಮ್ಸ್ ಇರುತ್ತೆ. ಶಾರ್ಟ್ ಟರ್ಮ್ ಪ್ರೋಗ್ರಾಮ್ಸ್ ಬಂದ್ಬಿಟ್ಟು 1 to 6 months ಆಗಿರ್ಬೋದು ಸ್ನೇಹಿತರೆ, ಅಥವಾ ಲಾಂಗ್ ಟರ್ಮ್ ಆಗಿ 1 to 3 years ಟ್ರೈನಿಂಗ್ ಕೋರ್ಸ್ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ನೀವು ಏನೇನು ಕಲಿತೀರಿ ಅಂದರೆ ಕ್ಯಾಟ್ರಿಂಗ್ ಟು ದ ವೇರಿಯಸ್ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ಸ್ ಇನ್ಕ್ಲೂಡಿಂಗ್ SSLC, PUC, ITI, ಡಿಪ್ಲೊಮಾ ಆ್ಯಂಡ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್. ಸ್ಪೆಷಲ್ ಅಟೆಂಡೆನ್ಸ್ ಇಸ್ ಗಿವನ್ ಟು ಅರ್ಲಿಯರ್ ಸ್ಕೂಲ್ ಲೀವರ್ಸ್, ವುಮೆನ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಗ್ರೂಪ್ಸ್ ಟು ಪ್ರಮೋಟ್ ಇನ್ಕ್ಲೂಸಿವ್ ಸ್ಕಿಲ್ಸ್ ಡೆವಲಪ್ಮೆಂಟ್. ಇದು ಸೆಲ್ಫ್ ಬಿಸ್ನೆಸ್ ಮಾಡೋಕ್ಕೋಸ್ಕರ ಇದು ಯೂಸಸ್ ಆಗುತ್ತೆ. ಇನ್ನೊಂದು ಸ್ಟೇಟ್ ದಿ ಆರ್ಟ್ ಇನ್ಫ್ಯಾಕ್ಚುರೇಷನ್ ಅಂತ ಬರುತ್ತೆ ಸ್ನೇಹಿತರೆ. ಇನ್ನೂ ಸ್ಟ್ರಾಟಜಿಕ್ ಕೊಲಾಬ್ರೇಷನ್ ಬರುತ್ತೆ. ಮಾಡ್ತೀರಾ ಅಂದರೆ ನೀವು ಕೇಳ್ಬೋದು ಎಲ್ಲಿ ನೀವು ಕೋರ್ಸ್ ಟ್ರೈನಿಂಗ್ ತಗೋತೀರಾ ಅಂದರೆ ಮೇನ್ ಸಿಟೀಸ್ ಬಂದ್ಬಿಟ್ಟು ಸ್ನೇಹಿತರೆ ಇದಕ್ಕೆ ಬ್ಯಾಂಗ್ಳೂರು, ಕಲಬುರಗಿ, ಬೆಳಗಾವಿ, ಮಂಗಳೂರು, ಹುಬ್ಳಿ ಮತ್ತು ಮೈಸೂರು ಅಲಾಂಗ್ ವಿತ್ ಎಕ್ಸ್ಟೇಷನ್ ಸೆಂಟರ್ಸ್ ಆಗಿರುತ್ತೆ ಸ್ನೇಹಿತರೆ. ಅಲ್ಲೂ ಸಹಿತ ನೀವು ಬೇಕಾದ್ರೆ ಇದೊಂದು ಟ್ರೈನಿಂಗ್ ನೀವು ಅಟೆಂಡ್ ಆಗ್ಬೋದು. ಇದಕ್ಕೆ ನೀವು ಫಸ್ಟ್ ಟ್ರೈನಿಂಗ್ ಅಟೆಂಡ್ ಆಗಬೇಕಂದ್ರೆ ಈ ಲಿಂಕ್ ಕೊಟ್ಟಿರೋ ವಾಟ್ಸಪ್ಪಲ್ಲಿ ಏನು ಲಿಂಕ್ ಇದೆ ಆ ಲಿಂಕ್ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಆ ಲಿಂಕ್ ಮುಖಾಂತರ ನೀವು ಯುವನಿಧಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಇಲ್ಲಿ ಕರ್ನಾಟಕ ಅಷ್ಟೇ ಹೇಳ್ದಂಗೆ ಇದು ಬಂದ್ಬಿಟ್ಟು ಸ್ನೇಹಿತರೆ ಜಾಬ್ ಅಲ್ಲ, ಆದರೆ ಅದು ನಿಮಗೆ ಅಂಡರ್ ಟ್ರೇಕಿಂಗ್ ಆಗಿ ಇಂಟರ್ನ್ಶಿಪ್ ಟೈಪ್ ಆಗಿ ನಿಮಗೆ ಲಾಂಗ್ ಟರ್ಮ್ ಆಗಿ ಅಥವಾ ಶಾರ್ಟ್ ಟರ್ಮ್ ಆಗಿರಲಿ ಯಾವುದೇ ಥರ ಜಾಬ್ ನಿಮ್ಗೆ ಯಾವುದೇ ಥರ ಸಿಕ್ಕಿಲ್ಲ ಅಂದರೆ ಇದು ಕೆರಡು ಸಹಿತ ನೀವು ಇದರಲ್ಲಿ ಜಾಬ್ ಪಡ್ಕೋಬೋದು ಸ್ನೇಹಿತರೆ. ಇದಕ್ಕೆ ನೀವು ರಿಜಿಸ್ಟರ್ಡ್ ಆಗಬೇಕಾಗಿರುತ್ತೆ. ಏನಿಲ್ಲ ಸಹಿತ ಸಿಂಪಲ್ ಆಗಿ ನಿಮ್ಮ ಹೆಸರು ಹಾಕಿ, ಫಸ್ಟು ನಿಮ್ಮ ಫುಲ್ ನೇಮ್ ಆ್ಯಸ್ ಪರ್ ದಿ ಆಧಾರ್ ಕಾರ್ಡಲ್ಲಿ, ಹಾಗೆ ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಕ್ಯಾಟಗರಿ ಹಾಕಿ, ಜನರಲ್, ಜೆಂಡರು, ರೀಜನ್, ಹಾಗೆ ನೀವು ಏನು ಕ್ವಾಲಿಫಿಕೇಷನ್ ಮಾಡಿದ್ದೀರಾ ಅಂತ ಆ ಕ್ವಾಲಿಫಿಕೇಷನ್ ಹಾಕಿ ಸ್ನೇಹಿತರೆ. ಆ ಕ್ವಾಲಿಫಿಕೇಷನ್ ಹಾಕ್ಬಿಟ್ಟು ಹಾಗೆ ಬ್ರ್ಯಾಂಚ್, ಯಾವ ಬ್ರ್ಯಾಂಚ್ ನಿಮ್ಮ ಬ್ರ್ಯಾಂಚ್ ಹಾಕಿ, ಹಾಗೆ ಇಯರ್ ಆಫ್ ಪಾಸಿಂಗ್ ಔಟ್ ಬಂದ್ಬಿಟ್ಟು ಮತ್ತು ಆಧಾರ್ ಕಾರ್ಡ್ ನಂಬರ್ ಹಾಕಿ, ಮತ್ತು ಮೊಬೈಲ್ ನಂಬರ್, ಇಮೇಲ್ ID ವೆರಿ ಇಂಪಾರ್ಟೆಂಟ್, ಕಮ್ಯುನಿಕೇಷನ್ ಅಡ್ರೆಸ್ ಅದು ಪರ್ಮನೆಂಟ್ ಅಡ್ರೆಸ್ ಇವೆರಡು ಏನೋ ಸೇಮ್ ಇದ್ದರೆ ಬೋತ್ ಅಡ್ರೆಸ್ ಆರ್ ಸೇಮ್ ಮೇಲೆ ಟಿಕ್ ಮಾಡಿ. ಸ್ಟೇಟು, ಸಿಟಿ, ಪಿನ್ ಕೋಡ್, ಸ್ಟೇಟ್, ಸಿಟಿ, ಪಿನ್ ಕೋಡು, ಹಾಗೆ ಲೊಕೇಶನ್ ನಿಮ್ಗೆ ಯಾವ ಟ್ರೈನಿಂಗ್ ಲೊಕೇಶನ್ ಯಾವ್ದು ಬೇಕು ಇಲ್ಲಿ ನೋಡಿ, ಬೆಳಗಾವಿ, ಮಂಗಳೂರು, ಹುಬ್ಳಿ, ಎಲ್ಲಿ ನಿಮಗೆ ಟ್ರೈನಿಂಗ್ ಬೇಕು ಆ ಟ್ರೈನಿಂಗ್ ನೀವು ಪ್ಲೇಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ಅಲ್ಲಿಗೆ ನೀವು ಸೇಮ್ ರಿಜಿಸ್ಟರ್ ಆಗ್ತೀರಾ. ಇನ್ನೊಂದು ಲಿಂಕ್ ಬಂದ್ಬಿಟ್ಟು ಸ್ನೇಹಿತರೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಪ್ರತಿಯೊಬ್ಬರು ಸಹಿತ ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ರಿಜಿಸ್ಟರ್ ಆಗ್ಬಿಟ್ಟು ಜಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ID ಮತ್ತು ಪಾಸ್ವರ್ಡ್ಗೆ ಎಂಟ್ರ್ ಮಾಡಿ ಲಾಗಿನ್ ಆಗಿಬಿಟ್ಟು ಬೇಕಾದ್ರೆ ನೀವು ಅದರಲ್ಲಿ ಯಾವ ಥರ ಟ್ರೈನಿಂಗ್ ಬೇಕು ಅಂತ ಇರುತ್ತೆ, ಆಪ್ಷನ್ಸ್ ಇರುತ್ತೆ ಸ್ನೇಹಿತರೆ. ನಾನು ಇವಾಗಷ್ಟೇ ಇರುತ್ತೆ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ಗಳೆಲ್ಲ ಇರುತ್ತೆ. ಇದು ವೆರಿ ಇಂಡಸ್ಟ್ರಿಯಲ್ ರಿಲೇಟೆಡ್ ಆಗಿರುತ್ತೆ. ಇಂಟರ್ನ್ಯಾಷನಲ್ ಆಗಿ ಇಂಡಸ್ಟ್ರಿಲಿ ಕೆರಡೆ ನೀವು ಮತ್ತು ಕರ್ನಾಟಕ ಗೌರ್ಮೆಂಟ್ ಸರ್ಕಾರ ಕಡೆಯಿಂದ ನೀವು ಸಹಿತ ನೀವು ಇಲ್ಲಿ ಟ್ರೈನಿಂಗ್ ತಗೋಬೋದು. ಹಾಗೆ ಇನ್ನೊಂದು ಲಿಂಕ್ ನೋಡೋದಾದರೆ ಸ್ನೇಹಿತರೆ ಫಸ್ಟು ಗೌರ್ಮೆಂಟ್ ITS ವಿಸಿಟ್ ಅಂತ ಇದೆ ಸ್ನೇಹಿತರೆ, ಅಲ್ಲಿ ನಾವು ಕ್ಲಿಕ್ ಮಾಡಿ. ಇದು ಬಂದ್ಬಿಟ್ಟು ಸ್ನೇಹಿತರೆ ನಿಮಗೆ ಮೇನ್ ಆಗಿ ಕೈಗಾರಿಕೆ ತರಬೇತಿ ಮತ್ತು ಉದ್ಯೋಗ ಇಲಾಖೆಯಿಂದ ಸ್ನೇಹಿತರೆ. ಇದು ಅಷ್ಟೇ ಒಳ್ಳೆ ಬೆನಿಫಿಟ್ ಸ್ನೇಹಿತರೆ. ಇದಕ್ಕೂ ಸಹಿತ ನೀವು ಬೇಕಾದ್ರೆ ಹಾಕ್ಬೋದು. ಸುಮ್ಮನೆ ಕೆಲಸ ಇಲ್ಲದೆ ಇರೋ ಬದಲು ನೀವು ಇದಕ್ಕೆ ಸಹಿತ ಟ್ರೈ ಮಾಡಿದ್ರೆ ನಿಮಗೆ ಏನಾದ್ರು ಒಂದು ಫ್ಯೂಚರಲ್ಲಿ ಆಪರ್ಚುನಿಟಿ ಸಿಗುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೋದಾದರೆ ಫಸ್ಟ್ ನೀವು ಏನೋ ಒಂದು ಮಾಡ್ತೀರಾ ಅಂದರೆ ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಬೇಕಾಗಿರುತ್ತೆ. ಫಸ್ಟು ಇದು ಬಂದ್ಬಿಟ್ಟು ನಿಮಗೆ ದ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆ್ಯಂಡ್ ಎಂಪವರ್ಮೆಂಟ್ ಕಡೆ ಆಗಿರುತ್ತೆ. ಇದು ಸಹಿತ ಅಂಡರ್ ಟೇಕಿಂಗ್ ಆಫ್ ಎ ಕರ್ನಾಟಕ ಅವರೇ
ಏನೇನಂದರೆ ಆಪ್ರೇಷನ್ ಆಗಿ ತಿಳ್ಕೊತೀರ ಅಂದರೆ ಇದರಲ್ಲಿ ನಿಮಗೆ ಎರಡು ಥರ ನಿಮಗೆ ಟೈಪ್ಸ್ ಐತೆ ಸ್ನೇಹಿತರೆ. ಒಂದು ಟ್ರೈನಿಂಗ್ ವಿಂಗ್ ಅಂತ ಹೇಳ್ಬಿಟ್ಟು, ಇನ್ನೊಂದು ಎಂಪ್ಲಾಯ್ಮೆಂಟ್ ವಿಂಗ್ ಅಂತ ಬಂದುಬಿಟ್ಟು. ಇದು ಟ್ರೈನಿಂಗ್ ವಿಂಗ್ ಅಂದರೆ ಏನು ಸ್ನೇಹಿತರೆ, ಸೇಮ್ ನಾವು ಫಸ್ಟ್ ನೋಡ್ದಂಗೆ ಇದರಲ್ಲಿ ಸೇಮ್ ಅದೇ ಥರ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಹಂಗಂದ್ರೆ ಅಪ್ರೆಂಟಿಸ್ಶಿಪ್ ಆಗಿ ಮತ್ತು ಸ್ಪೆಷಲ್ ಟ್ರೈನಿಂಗ್ ಸ್ಕೀಮ್ಸ್ ಎಲ್ಲ ಇರುತ್ತೆ ಸ್ನೇಹಿತರೆ. ಪ್ರೋಗ್ರಾಮ್ ಐತೆ ಶಾರ್ಟ್ ಟರ್ಮ್ ಆಗಿರುತ್ತೆ, ಇಲ್ಲ ಲಾಂಗ್ ಟರ್ಮ್ ಆಗಿ. ಪ್ರೈವೇಟ್ ಇಂಡಸ್ಟ್ರಿಯಲ್ ಕೆರಡೆ ಇರುತ್ತೆ ಸ್ನೇಹಿತರೆ. ಇದು ಯಾವುದೇ ಥರ ಪ್ರೈವೇಟ್ ಇಂಡಸ್ಟ್ರಿಯಲ್ ಕೆರಡೆ ನೀವು ಟ್ರೈನಿಂಗ್ ತಗೋತಿರ್ತೀರ ಸ್ನೇಹಿತರೆ. ಪ್ರೈವೇಟ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆಗಿರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ವೇರಿಯಟಿಯಾಗಿ ಸ್ಕಿಲ್ಸ್ಗಳು ಟ್ರೇಡರ್ಸ್ ಆಗಿರುವಂಥ ವರ್ಕರ್ಸ್ ಆಗಿ ಮಾರ್ಕೆಟಿಂಗ್ ಬಗ್ಗೆ ಎಲ್ಲ ಬಗ್ಗೆ ನೀವು ಸಹಿತ ಇದೊಂದು ಟ್ರೈನಿಂಗ್ ತಗೋತಿದ್ದೀರ. ಇದು ಬಂದು ಫಸ್ಟ್ ವಿಂಗ್ ಆಗಿರುತ್ತೆ ಸ್ನೇಹಿತರೆ. ಸೆಕೆಂಡ್ ಬಂದ್ಬಿಟ್ಟು ಎಂಪ್ಲಾಯ್ಮೆಂಟ್ ವಿಂಗ್ ಅಂತ ಸ್ನೇಹಿತರೆ. ದಿ ಎಂಪ್ಲಾಯ್ಮೆಂಟ್ ವಿಂಗ್ ಈಸ್ ಡಿಟೆಕ್ಟೆಡ್ ಟು ದಿ ಫೆಸಿಲಿಟಿ ಜಾಬ್. ಇದರಲ್ಲಿ ನಿಮಗೆ ಮೇನ್ ಫೋಕಸ್ ಜಾಬ್ ಆಪರ್ಚುನಿಟಿ ಬಗ್ಗೆ ಇರುತ್ತೆ. ಯಾವುದೇ ಟ್ರೈನಿಂಗ್ ಅಲ್ಲ ಸ್ನೇಹಿತರೆ, ಇದು ಅಪ್ರೆಂಟಿಸ್ಶಿಪ್ಪು ಅಲ್ಲ. ಇದು ಮೇನ್ ಫೋಕಸ್ ಬಂದ್ಬಿಟ್ಟು ಜಾಬ್, ನಿಮಗೂ ಒಳ್ಳೆ ಜಾಬ್ ಆಪರ್ಚುನಿಟಿ ಬಗ್ಗೆ ಆಗಿರುತ್ತೆ. ಇದು ಜಾಬ್ ಪ್ರೊವೈಡ್ ಮಾಡುತ್ತೆ. ಹಂಗಂದ್ರೆ ನಿಮಗೆ ಇದಕ್ಕೇನೆ ರಿಜಿಸ್ಟರ್ಡ್ ಆಗಿದ್ರೆ ನಿಮ್ಮ ಕೆರಿಯರ್ ಹಂಗೆ ನೀವು ಪ್ರೊಫೈಲ್ ಒಂದು ಕ್ರಿಯೇಟ್ ಮಾಡಿ ಇಡ್ತೀರ. ಆ ಪ್ರೊಫೈಲು ಮತ್ತು ರೆಸ್ಯೂಮ್ ತಕ್ಕಂಗೆ, ರೆಸ್ಯೂಮ್ ಸ್ಕ್ರೀನಿಂಗ್ ಆಗ್ತಕ್ಕಂಗೆ ಸ್ನೇಹಿತರೆ. ಇದಕ್ಕೆ ನಿಮಗೆ ಜಾಬ್ ಪ್ರೈವೇಟ್ ಕಂಪ್ನಿ ಕಡೆಯಿಂದ ನಿಮಗೆ ಒಂದು ನೋಟಿಫೈ ಆಗುತ್ತೆ. ಅದರಲ್ಲಿ ಬೇಕಾದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅಪ್ಲೈ ಮಾಡಿದರೆ ಒಂದು ಇಂಟರ್ವ್ಯೂ ಇರುತ್ತೆ. ಆ ಇಂಟರ್ವ್ಯೂ ಅಟೆಂಡ್ ಮಾಡೋದು ನಿಮಗೆ ಕ್ಲಾರಿಟಿ ಸಿಗುತ್ತೆ ಸ್ನೇಹಿತರೆ. ಇದು ನಿಮಗೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ದೀಸ್ ಸೆಂಟರ್ಸ್ ರಿಜಿಸ್ಟರ್ ಫಾರ್ ಜಾಬ್ ಸೀಕರ್ಸ್ ಆಗಿರುತ್ತೆ. ಪ್ರೊವೈಡ್ ವೆಕೇಷನಲ್ ಗೈಡೆನ್ಸ್ ಆ್ಯಂಡ್ ಮ್ಯಾಚ್ ದ ಕ್ಯಾಂಡಿಡೇಟ್ಸ್ ವಿತ್ ಇನ್ ಎ ಸೂಟಬಲ್ ಜಾಬ್ ಓಪನಿಂಗ್ ಇನ್ ವೇರಿಯಸ್ ಸೆಕ್ಟರ್ಸ್ ಆಗಿರುತ್ತೆ. ಹೀಗೆ ಜಾಬ್ ಫೇರ್ಸ್ ಆ್ಯಂಡ್ ಕೆರಿಯರ್ ಕೌನ್ಸಿಲಿಂಗ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಲೇಬರ್ ಮಾರ್ಕೆಟ್ ಇನ್ಫಾರ್ಮೇಷನ್ ಕಡೆ ಸಹಿತ ನೀವು ಇದಕ್ಕೆ ರಿಜಿಸ್ಟರ್ ಆಗಿರ್ತೀರ. ಇದಕ್ಕೆ ನೀವು ರಿಜಿಸ್ಟರ್ ಆಗಬೇಕಾದ್ರೆ ಸೇಮ್ ಲಿಂಕ್ ಕೊಟ್ಟಿರೋ ಲಿಂಕ್ಗೆ ಹೋಗಿ, ಲಿಂಕ್ ಹೋಗ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು ಬೇಕಾದ್ರೆ. ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಇದಕ್ಕೆ ನೀವು ಟ್ರೈನಿಂಗ್ ಮುಗಿಸಿದ್ರು ಸಹಿತ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಇಲ್ಲಿ ಕೆರಡೆ ನೋಡ್ಬೋದು, ಕೆರಡೆ ಸ್ಕ್ರೋಲ್ ಮಾಡಿ ಸ್ನೇಹಿತರೆ. ಕೆರಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಐತೆ ಸುಮಾರು ಆನ್ಲೈನ್ ಸರ್ವಿಸಸ್ ಅಂತ ಇಲ್ವ ಸ್ನೇಹಿತರೆ, ಅದಕ್ಕಾರ ಹೋಗ್ಬೋದು. ಇಲ್ಲಾಂದರೆ ಆನ್ಲೈನ್ ಅಡ್ಮಿಷನ್ ಅಂತ ಇಲ್ವ ಸಹಿತ ಅದಕ್ಕಾರ ಹೋಗ್ಬೋದು. ಇದಕ್ಕೆ ನೀವು ಬೇಕಾದ್ರೆ ರಿಜಿಸ್ಟರ್ಡ್ ಆಗಬೇಕಾಗಿರುತ್ತೆ. ಇದಕ್ಕೂ ಸಹಿತ ನೀವು ಏನೊಂದು ಆಪರ್ಚುನಿಟಿ ತಗೋತೀರ ಅಂದ್ರೂ ಪ್ರತಿಯೊಂದಕ್ಕೂ ಸಹಿತ ನೀವು ರಿಜಿಸ್ಟರ್ಡ್ ಆಗಿಬೇಕಾಗಿರುತ್ತೆ. ಇದು ಕರ್ನಾಟಕ ಕಡೆಯಿಂದನೇ ಆಗಿರುತ್ತೆ. ಹಾಗೆ ಇದಕ್ಕೆ ನೀವು ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವೆರಡು ಬಗ್ಗೆ ಸಹಿತ ನಿಮಗೆ ಕಂಪ್ಲೀಟ್ ಇದಕ್ಕೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಾಕ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಏನೇನು ಆಪರ್ಚುನಿಟಿ ಇರುತ್ತೆ, ಹೆಂಗೆ ರಿಜಿಸ್ಟರ್ ಆಗೋದು, ಇದು ರಿಜಿಸ್ಟರ್ ಆಗಿದ್ರೆ ಏನೇನು ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಸ್ನೇಹಿತರೆ, ಸುಮಾರು ಜನ ಯೋನಿಧಿ ಹೆಲ್ಪ್ಲೈನ್ ನಂಬರ್ ಕೇಳ್ತಿದ್ರಿ. ಇದ್ರಲ್ಲಿ ಸಹಿತ ನಿಮಗೆ ಯೋನಿಧಿ ಹೆಲ್ಪ್ಲೈನ್ ನಂಬರ್ ಬರುತ್ತೆ. ಇಲ್ಲಿ ನೋಡ್ಬೋದು, ಜಸ್ಟ್ ರೀಡ್ ಆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಾವು ಇಲ್ಲಿ ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ನಿಮಗೆ ಯೋನಿಧಿ ಕಡೆಗೆ ಹೆಲ್ಪ್ಲೈನ್ ನಂಬರು. ಹರ್ ರಿಕ್ವೆಸ್ಟೆಡ್ ಟು ಕಾಂಟ್ಯಾಕ್ಟ್ 1800599918 ಫಾರ್ ಎನಿ ಇನ್ಫಾರ್ಮೇಷನ್ ಆ್ಯಂಡ್ ಕ್ಲಾರಿಫಿಕೇಶನ್ ಅಬೌಟ್ ಯೋನಿಧಿ ಸ್ಕೀಮ್ ಅಂತ. ಇದು ಇದಕ್ಕೆ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಯಾರೇ ಒಬ್ಬರು ಯೋನಿಧಿ ಬಗ್ಗೆ ಏನೋ ಕ್ಲಾರಿಫಿಕೇಷನ್ ಕೇಳಬೇಕಾಗಿರುತ್ತೆ. ಕ್ಲಾರಿಫಿಕೇಷನ್ ಕೇಳೋಕ್ಕೆ ಇಲ್ಲ ಅಂದರೆ ಅಪ್ಲಿಕೇಶನ್ಸ್ ಬಗ್ಗೆ ಏನೋ ಒಂದು ತೊಂದರೆ ಆಗಿದ್ರು ಇದೊಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಸರ್ಕಾರ ಕಡೆಯಿಂದಲೇ ಬಿಟ್ಟಿರೋ ನಂಬರು. ಹಾಗೆ ಸೆಲ್ಫ್ ಡಿಕ್ಲರೇಷನ್ ಮಾತ್ರ ಕೊಡೋದು ಮರಿಬೇಡಿ. ಹಾಗೆ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಸಹಿತ ಕೊಡಿ. ಹಾಗೆ ಸ್ನೇಹಿತರೆ, ನಾನು ಇವಾಗಷ್ಟೇ ಹೇಳಿದ ಜಾಬ್ ಬಗ್ಗೆ, ಅದೆಲ್ಲ ಟ್ರೈನಿಂಗ್ ಬಗ್ಗೆ, ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ. ನಿಮಗೆ ಜಾಬ್ ಬೇಕೇ ಬೇಕಿರುತ್ತೆ. ಪ್ರತಿಯೊಬ್ಬರು ಆಗಿರೋ ಗ್ರ್ಯಾಜುಯೇಷನ್ ಆದವರು ಎಲ್ಲರೂ ಸಹ ಜಾಬ್ ಬೇಕೇ ಬೇಕಿರುತ್ತೆ. ಜಾಬ್ ಸಿಕ್ಕಿಲ್ಲ ಅಂದರೆ ಇದೊಂದು ಸೈಟ್ ಈ ಥರ ಪಾರ್ಟ್ ಟೈಮಾಗಿ ನೀವು ಬೇಕಾದ್ರೆ ಟ್ರೈನಿಂಗ್ ತೊಗೋಬೋದು ಸ್ನೇಹಿತರೆ. ಅಂಡರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದನೇ ಬರೋದಂದರೆ ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ. ಟ್ರೈನಿಂಗ್ ಎಲ್ಲ ರಿಜಿಸ್ಟರ್ಡ್ ಆಗಿ ನಿಮಗೆ ಸಿಗೋದು. ರಿಜಿಸ್ಟರ್ಡ್ ಆಗಿದ ತಕ್ಷಣಕ್ಕೆ ಆ ಟ್ರೈನಿಂಗ್ ಸಹಿತ ನಿಮಗೆ ಸಿಗೋಲ್ಲ. ಅದಕ್ಕೆ ಸುಮಾರು ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ನೆಲ್ಲ ಕಂಪ್ಲೀಟ್ ಮಾಡಬೇಕಾದ್ರೆ ಏನಾದ್ರು ನಿಮಗೆ ಇದ್ರ ಬಗ್ಗೆ ಏನೇನು ಡೌಟ್ಸ್ ಇದ್ರು ಸಹಿತ ಇಲ್ಲಿ ನಂಬರ್ ಕಾಣಿಸಿರೋ ಸ್ನೇಹಿತರೆ, ಇಲ್ಲೇ ನಂಬರ್ ಕೊಟ್ಟಿರೋ ನಂಬರ್ಗೂ ಸಹಿತ ನೀವು ಕಾಲ್ ಮಾಡಿ ವಿಚಾರಿಸ್ಕೋಬೋದು. ವರ್ಕಿಂಗ್ ಡೇಸಲ್ಲಿ ಮಾಡಿ ಎಲ್ಲ ಕ್ಲಾರಿಟಿ ಸಿಗುತ್ತೆ. ಹಾಗೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಮಾತ್ರ ಮರಿಬೇಡಿ, ಇವಾಗಲೇ ಕೊಡಿ. ಹಾಗೆ ಈ ಮಾಹಿತಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಲೈಕ್ ಕೊಡಿ ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಪ್ರತಿಯೊಬ್ಬರು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.